ಆತ್ಮಸಂತೃಪ್ತಿ ಕಾರ್ಯಕ್ರಮಗಳಿಗೆ ಪ್ರಿಯ ವೀಕ್ಷಕರೇ ಹೃತ್ಪೂರ್ವಕವಾದ ಆಮಂತ್ರಣ. ಈ ದಿವಸದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥಿಸೋಣ. ಜೀವಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಅನುಗ್ರಹಿಸಿರುವಂಥ ಪವಿತ್ರಾತ್ಮನಿಗಾಗಿ ನಿನಗೆ ಸ್ತೋತ್ರ. ಈ ಪವಿತ್ರಾತ್ಮನ ಕುರಿತಾದ ಸತ್ಯಗಳನ್ನು ನಾವು ಕಲಿಯುತ್ತಿರುವಾಗ ವಿಶೇಷವಾದ ಆತ್ಮೀಕ ಸಹಾಯವನ್ನು ಕೊಟ್ಟು ನಡೆಸು. ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸು. ನಿನ್ನ ಸನ್ನಿಧಾನದಲ್ಲಿ ನಾವು ಆಶೀರ್ವದಿಸಲ್ಪಟ್ಟವರಾಗಿ ಮುಂದುವರಿಯುವಂತೆ ಕೃಪೆ ಮಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿದ್ದೇವೆ ಸ್ವಾಮಿ, ಆಮೇನ್. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವನದಲ್ಲಿ ಒಬ್ಬ ಪವಿತ್ರಾತ್ಮನು ಮಾಡತಕ್ಕಂಥ ಕಾರ್ಯಗಳ ಕುರಿತು ನಾವು ಅಧ್ಯಯನ ಮಾಡುತ್ತಾ ಇದ್ದೇವೆ. ನಾವು ಈ ದಿವಸದಲ್ಲಿ ನಾವು ಯಾವ ರೀತಿಯಲ್ಲಿ ದೇವರ ಪವಿತ್ರಾತ್ಮನು ನಮ್ಮೊಳಗೆ ಆತನು ವಾಸವಾಗಿ ಇದ್ದಾಗ ಆಗತಕ್ಕಂಥ ಕೆಲವಾರು ವಿಚಾರಗಳನ್ನು ನಾವು ಧ್ಯಾನ ಮಾಡುತ್ತಾ ಬಂದೆವು. ಇವತ್ತಿನ ದಿವಸ ನಾವು ಅದನ್ನು ಮುಂದುವರಿಸೋಣ. ಯೋಹಾನ ಸುವಾರ್ತೆ 7ನೇ ಅಧ್ಯಾಯ 37, 38, 39 ಈ 3 ವಚನಗಳನ್ನು ಓದಿಕೊಳ್ಳೋಣ. ನಿಮ್ಮ ಮುಂದೆ ಸ್ಕ್ರೀನ್ನಲ್ಲಿ ಬರುತ್ತಿರುವಂಥ ವಚನಗಳನ್ನು ಬೈಬಲ್ ಇಲ್ಲದವರು ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಯೋಹಾನ 7ನೇ ಅಧ್ಯಾಯ 37ರಿಂದ 39ನೇ ವಚನ. ಆ ಜಾತ್ರೆಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮವರವು ಇನ್ನೂ ಬಂದಿದ್ದಿಲ್ಲ ಎಂಬುದಾಗಿ. ನನ್ನ ಪ್ರಿಯರೇ, ನಾವು ಈ ವಾಕ್ಯ ಭಾಗವನ್ನು ಸ್ವಲ್ಪ ಕೂಲಂಕುಷವಾಗಿ ಆಲೋಚನೆ ಮಾಡೋಣ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಇದ್ದಂಥ ವೇಳೆಯಲ್ಲಿ ಆ ಜಾತ್ರೆಯ ದಿವಸದಲ್ಲಿ ಆತನು ನಿಂತುಕೊಂಡು ಗಟ್ಟಿಯಾದಂಥ ಸ್ವರದಲ್ಲಿ ಆತನು ಹೇಳಿದ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಆತನು ಇನ್ನೂ ತನ್ನ ಮಹಿಮೆಯ ಪದವಿಯನ್ನು ಹೊಂದದೇ ಇದ್ದ ಕಾರಣ ಪವಿತ್ರಾತ್ಮ ವರವು ಇನ್ನೂ ಬಂದಿದ್ದಿಲ್ಲ ಎಂಬುದಾಗಿ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರು ಪ್ರವಾದನಾತ್ಮಕವಾಗಿ ಮುಂದಕ್ಕೆ ಬರಬೇಕಾದಂಥ ಪವಿತ್ರಾತ್ಮನ ಕುರಿತು, ಆತನ ಕಾರ್ಯಗಳ ಕುರಿತು ಆಗಿ ಆತನು ಹೇಳಿರುವಂತಹದ್ದನ್ನು ನಾವೆಲ್ಲಿ ನೋಡ್ತೇವೆ. ಆತನೇನು ಹೇಳಿದ? ಯಾವನಿಗಾದರೂ ನೀರಡಿಕೆಯಾಗಿದ್ದರೆ. ನೋಡ್ರಿ, ಒಬ್ಬ ಮನುಷ್ಯನು ಸುಮ್ಮನಾದರೂ ನೀರು ಕುಡಿಲಿಕ್ಕೆ ಶುರು ಮಾಡೋದಿಲ್ಲ. ಅವನು ಯಾವಾಗ ನೀರು ಕುಡಿತಾನೆ? ನೀರು ಬಾಯಾರಿಕೆಯಾದಾಗ, ನೀರಡಿಕೆಯಾದಾಗ, ನನಗೆ ಬಾಯಾರಿಕೆಯಾಗಿದೆ ಎಂಬುದಾಗಿ ಆತನಿಗೆ ಆದಾಗ ಅವನೇನ್ ಮಾಡ್ತಾನೆ? ಅವನು ನೀರಿಗೋಸ್ಕರವಾಗಿ ತವಕ ಪಡುತ್ತಾನೆ. ಅನೇಕ ಸಾರಿ ಮರಳುಗಾಡಿನಲ್ಲಿ ದಾಟಿ ಹೋಗುವವರು ಬಹಳ ಬಿಸಿಲಿನ ಮಧ್ಯದಲ್ಲಿ ಅವರಿಗೆ ನೀರು ಸಿಕ್ಕದಿರುವಂತ ಕಾಲದಲ್ಲಿ ಈ ಕೆಲವು ಕಡೆಗಳಲ್ಲಿ ದೂರದಲ್ಲಿ ಏನೋ ಒಂದು ನೀರು ಕಂಡಾಗಿ ಕಾಣ್ತದಂತೆ. ಅವರಿಗೆ ಬಿಸಿಲು ಕುದುರೆ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಈ ನೀರು ಅಲ್ಲಿ ಉಂಟು ಅಂತ ಅಲ್ಲಿ ಹತ್ತಿರಕ್ಕೆ ಹೋದ್ರೆ ಅಲ್ಲಿ ನೀರು ಇರೋದಿಲ್ಲ, ನಿರಾಶೆಗೊಳ್ತಾರೆ. ಒಬ್ಬ ಮನುಷ್ಯನು ಆತನು ಬಾಯಾರಿದಾಗ, ಆತನು ನಿಜವಾಗಿ ನೀರಡಿಕೆ ಉಂಟಾದಾಗ ಆ ನೀರನ್ನು ಬಹಳವಾಗಿ ಆತನು ಬಯಸುತ್ತಾನೆ. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಕೊಟ್ಟಂತ ಅಥವಾ ಈಗಲೂ ಕೊಡುತ್ತಿರುವಂತ ಕರೆ, ಆತನು ಯಾರನ್ನು ಕೂಡ ಒತ್ತಾಯ ಮಾಡುವುದಿಲ್ಲ. ನೀವು ನನ್ನನ್ನು ಹಿಂಬಾಲಿಸಿರಿ, ನನ್ನ ಹಿಂದಕ್ಕೆ ಬನ್ರಿ ಎಂಬುದಾಗಿ ಯಾರನ್ನೂ ಆತನು ಕುತ್ತಿಗೆಗೆ ಹಗ್ಗ ಹಾಕಿ ಹೇಳ್ಕೊಂಡು ಹೋಗುವುದಿಲ್ಲ. ಹಿ ಈಸ್ ನಾಟ್ ಎ ಟೆರರಿಸ್ಟ್.
ಆತನು ಒಬ್ಬ ಉಗ್ರರೂಪಿಯಾಗಿ ನೀವೆಲ್ಲರೂ ನನ್ನನ್ನು ಹಿಂಬಾಲಿಸಬೇಕು, ನೀವು ನನ್ನನ್ನು ಹಿಂಬಾಲಿಸದಿದ್ದರೆ ನಿಮ್ಮನ್ನು ನಾನು ಬಿಟ್ಟು ಬಿಡುವುದಿಲ್ಲ ಎಂಬುದಾಗಿ ಗದರಿಸುವ ರೀತಿಯಲ್ಲಿ ಆತನು ಹೇಳುತ್ತಿಲ್ಲ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ, ನನ್ನ ಪ್ರಿಯರು, ಇದು ಎಷ್ಟು ಸತ್ಯ ನಮ್ಮ ಜೀವನದಲ್ಲಿ. ಈ ಲೋಕದಲ್ಲಿ ನಾವು ಎಲ್ಲ ರೀತಿಯ ಅನುಕೂಲತೆಗಳನ್ನು ಹೊಂದಿಕೊಂಡಿರಬಹುದು. ಲೋಕದ ಐಶ್ವರ್ಯ, ಲೋಕದ ಸುಖ ಸಂಪತ್ತಿನಲ್ಲಿ ನಾವು ತೇಲಾಡುತ್ತಿರಬಹುದು. ಆದರೆ ನಮ್ಮ ಜೀವನದಲ್ಲಿ ಎಲ್ಲಿಯವರೆಗೆ ನಮ್ಮ ಆತ್ಮೀಕವಾದಂಥ ಒಂದು ಕೊರತೆಯನ್ನು ನಾವು ತಿಳುಕೊಳ್ಳುವುದಿಲ್ಲವಾ, ಎಲ್ಲಿಯವರೆಗೆ ಹೌದು ನನ್ನ ಹೃದಯವು ಅದು ಆತ್ಮೀಕವಾದಂಥ ಒಂದು ಕತ್ತಲಲ್ಲಿ ಉಂಟು, ಆತ್ಮೀಕವಾದಂಥ ಒಂದು ಬರಡುತನ ನನ್ನಲ್ಲಿ ಉಂಟು ಎಂಬಂಥ ತಿಳುವಳಿಕೆ ನನ್ನಲ್ಲಿ ಬರುವುದಿಲ್ಲವ, ಅಲ್ಲಿವರೆಗೆ ನಾನು ಅದನ್ನು ಹುಡುಕೋದಿಲ್ಲ. ಬಟ್ ಯು ನೋ ವಾಟ್ ದ ಹೋಲಿ ಸ್ಪಿರಿಟ್ ಡಸ್ ವೆನ್ ವಿ ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಸತ್ಯವನ್ನು ನಾವು ಕೇಳುವಾಗ ದೇವರ ಪವಿತ್ರಾತ್ಮನು ನಮ್ಮಲ್ಲಿ ಆ ಬಾಯಾರಿಕೆಯನ್ನು ಉಂಟು ಮಾಡುತ್ತಾನೆ. ಇದೆಷ್ಟೋ ಸತ್ಯ ಇದು. ಬಾಯಾರಿದವರು ಬರ್ರಿ, ಅವರ ಜೀವದ ಹೊರತೆಯನ್ನು ನನ್ನಿಂದ ಪಡಕೊಳ್ಳ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದಂಥ ಮಾತಿನ ಅರ್ಥ ಇದುವೇ. ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದ. ಯಾವುದಪ್ಪ ಇದು ಜೀವಕರವಾದ ಹೊಳೆ? ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಈ ಹೊಳೆ ಯಾವುದದು? ಯಾರ್ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನೀಡುತ್ತಾರ ಅವರು ಹೊಂದಲಿಕ್ಕಿರುವಂತ ಪವಿತ್ರಾತ್ಮ ಅವರ ಜೀವನದಲ್ಲಿ ಹೊಳೆಯೋಪಾದಿಯಲ್ಲಿ ಅದು ಹರಿಯುತ್ತದೆ. ನನ್ನ ಪ್ರಿಯರೇ, ನಾವು ಇದನ್ನೊಂದು ತಿಳ್ಕೊಳ್ಬೇಕು. ನಾವು ನಿಜವಾಗಿಯೂ ದೇವರ ಮಕ್ಕಳಾಗಿದ್ದರೆ, ದೇವರ ಆತ್ಮನು ನಮ್ಮಲ್ಲಿ ವಾಸವಾಗಿದ್ದರೆ, ದೇವರ ಆತ್ಮನ ಆ ಜೀವಕರವಾದಂಥ ಹೊಳೆ ಅದು ನಮ್ಮ ಆಂತರ್ಯದಲ್ಲಿ ಅದು ಹರಿಯುವುದಕ್ಕೆ ಶುರುವಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ನಾವು ನಮ್ಮಲ್ಲಿರುವಂಥ ಪವಿತ್ರಾತ್ಮನ ಹೊಳೆಯ ಮೂಲಕವಾಗಿ ಇನ್ನೊಬ್ಬರಿಗೆ ನಾವು ತೃಪ್ತಿಯನ್ನು ಕೊಡುವುದಕ್ಕೆ ಶಕ್ತರಾಗುತ್ತೇವೆ. ನನ್ನ ಪ್ರಿಯರು, ಇದೊಂದು ಎಷ್ಟು ಅಮೋಘವಾದಂಥ ಸತ್ಯ. ನನ್ನ ಪ್ರಿಯರು, ಈ ದಿವಸ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಆರ್ ಯು ಶೂರ್ ದಟ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್ ಇನ್ ಯು? ಆರ್ ಯು ಶೂರ್ ದಟ್ ದ ಲಿವಿಂಗ್ ವಾಟರ್ಸ್ ಇಸ್ ಫ್ಲೋಯಿಂಗ್ ಇನ್ ಅಂಡ್ ಥ್ರೂ ಯು? ಜೀವಕರವಾದಂಥ ಹೊಳೆಗಳು ನಿನ್ನ ಮೂಲಕವಾಗಿ ಅದು ಇತರರಿಗೆ ಹರಿದು ಹೋಗ್ತಾ ಉಂಟು. Can you experience? Can you testify that others have been satisfied because of your life? ನನ್ನ ಜೀವನದ ಮೂಲಕವಾಗಿ ಅನೇಕರು ಆತ್ಮಿಕವಾದಂಥ ತೃಪ್ತಿಯನ್ನು ಪಟ್ಟುಕೊಂಡಿದ್ದಾರೆ. ನನ್ನ ಪ್ರಿಯರೇ, ಇದು ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಇರಬೇಕಾದಂಥ ಒಂದು ಸಾಕ್ಷಿ. The testimony a child of God should be able to bear. Because the Holy Spirit is in me, the rivers of the living water has flowed in and through me, and it has satisfied so many people. ಅನೇಕರು ಈ ಹೊಳೆಯ ಮೂಲಕವಾಗಿ, ಈ ಹರಿದು ಹೋಗುವಂತ ಆತ್ಮೀಕವಾದಂಥ ಹೊಳೆಯ ಮೂಲಕವಾಗಿ ಅವರು ಕುಡಿದು ತೃಪ್ತರಾಗಿದ್ದಾರೆ. Can you give this testimony? And that will be the testimony surely of a child of God. This will be the testimony of surely of a person whom the Spirit of the Lord, in whom the Spirit of the Lord indwells. ನನ್ನ ಪ್ರಿಯರು, ಇದೊಂದು ಬಹಳ ಗಂಭೀರವಾದಂಥ ಒಂದು ಸತ್ಯ. ನನ್ನ ಪ್ರಿಯರೇ, ಮುಂದಕ್ಕೆ ನಾವು ಇನ್ನೊಂದು ವಿಷಯಕ್ಕೆ ನಾವು ಬರೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಕ್ಕೆ ನಾವೀಗ ನಮ್ಮ ಗಮನವನ್ನು ನಾವು ತಿರುಗಿಸೋಣ. ರೋಮಾಪುರದವರಿಗೆ ಬರೆದಂಥ ಪತ್ರ 8ನೇ ಅಧ್ಯಾಯ, ಅಲ್ಲಿ 9ನೇ ವಚನ ನಿಮ್ಮ ಗಮನಕ್ಕೆ ತರ್ತೇನೆ ನಾನು.
ರೋಮಾಪುರ 8:9. ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವರು ಕ್ರಿಸ್ತನವನಲ್ಲ. ಬಹಳ ಗಂಭೀರವಾದಂಥ ಇನ್ನೊಂದು ಸತ್ಯ. ನನ್ನ ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ನಂತರ ನಾವು ಒಂದು ತಿಳ್ಕೊಳ್ಬೇಕು, ನಮ್ಮ ದೇಹ ಅದೇನು ಬದಲಾಗುವುದಿಲ್ಲ. ಅದೇ ದೇಹ ನಮ್ಮಲ್ಲಿ ಇರ್ತದೆ. ಆದರೆ ಒಂದು ವ್ಯತ್ಯಾಸ, ಅದೇ ದೇಹದಲ್ಲಿ ಯಾರು ವಾಸವಾಗಿರ್ತಾನಂತ? ಈಗ ದೇವರ ಆತ್ಮನು ವಾಸವಾಗಿದ್ದಾನಂತ ಹೇಗೆ ಗೊತ್ತಾಗಬೇಕು? ನೋಡ್ರಿ, ಇದು ಬಹಳ ಪ್ರಾಮುಖ್ಯವಾದಂಥ ಸತ್ಯ. ನೋಡ್ರಿ, ನಾನು ಯೇಸುವನ್ನು ಅಂಗೀಕಾರ ಮಾಡಿದರೆ ಈ ಶರೀರ, ಈ ವಾಲ್ಟರ್ ಮಾಬೆನ್ ಎಂಬಂತ ಈ ವ್ಯಕ್ತಿಯ ಶರೀರ ಏನೋ ಬದಲಾಗಿ ಒಂದು ಹೊಸ ಶರೀರ ದೇವರು ನನಗೆ ಕೊಡುವುದಿಲ್ಲ. I will carry the same body, same structure, the same flesh, the same blood, the same face, everything is the same. Externally, the structure is the same. But the behavior will have to change. ನೋಡ್ರಿ, ನನ್ನ ಈ ಹಳೆಯ ಸ್ವಭಾವ, ನಾನು ಯೇಸುವನ್ನು ಅಂಗೀಕಾರ ಮಾಡುವ ಮೊದಲು ನನ್ನಲ್ಲಿ ಒಂದು ಸ್ವಭಾವವಿತ್ತು. ಅದಕ್ಕೆ ಹೇಳುವುದು ಶರೀರದ ಅಧೀನವಾಗಿರುವಂಥ ಒಂದು ಸ್ವಭಾವ, ಅಂದರೆ ಪಾಪದ ಸ್ವಭಾವ. ನನ್ನಲ್ಲಿ ಪಾಪದ ಸ್ವಭಾವ ನೆಲೆಗೊಂಡಿತ್ತು. ಆದರೆ ನಾನೀಗ ನನ್ನಲ್ಲಿ ದೇವರಾತ್ಮನು ವಾಸವಾಗಿದ್ದರೆ ಆ ಸ್ವಭಾವ ಅದು ಹೋಯಿತು. ನನಗೆ ಆ ಸ್ವಭಾವದ ಕುರಿತು ಇವಾಗ ನನಗೆ ಆಸಕ್ತಿ ಅಲ್ಲ, ನನಗಿರುವ ಆಸಕ್ತಿ ಬೇರೆ. ಇನ್ನೊಂದು ಸಾರಿ ನಾನು ಆ ಹಂದಿಯ ಉದಾಹರಣೆ ಉಪಯೋಗಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ನೋಡ್ರಿ, ಹಂದಿ ಅದು ಕೊಳಚೆಯಲ್ಲಿರುವಂಥ ಒಂದು ಪ್ರಾಣಿ, ಕೆಸರಿನಲ್ಲಿರುವಂಥ ಒಂದು ಪ್ರಾಣಿ. ನಾನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡುವ ಮೊದಲು ನನ್ನ ಜೀವನ ಹಂದಿಯ ಜೀವನದ ಹಾಗೆ, ಕೆಸರಿನಲ್ಲೇ ಇದ್ದದ್ದು, ಕೊಳಕಿನಲ್ಲೇ ಇದ್ದದ್ದು, ಕೊಳಚೆಯಲ್ಲೇ ಸಂತೋಷ ಪಟ್ಟದ್ದು, ಅದರಲ್ಲಿಯೇ ನಾನು ತೇಲಾಡಿದ್ದು. ಅಬ್ಬಬ್ಬಾ, ಏನು ಸಂತೋಷ! ಲೋಕದ ವ್ಯವಹಾರಗಳು, ಲೋಕದ ಆಸಕ್ತಿಗಳು, ಲೋಕದ ವಿಚಾರಗಳು, ಲೋಕದ ಎಲ್ಲಾ ರೀತಿಯಾದಂಥ ವಿಚಾರಗಳು ಅದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಬೆಳಗಿನಿಂದ ರಾತ್ರಿಯವರೆಗೆ ನನ್ನ ಆಲೋಚನೆ ಲೌಕಿಕವಾದದ್ದು. ಕೆಲಸ ಮಾಡುವುದು ಲೋಕ, ನಾನು ಆಲೋಚನೆ ಮಾಡುವುದು ಲೌಕಿಕವಾದದ್ದು. ಎಲ್ಲವೂ ನನ್ನ ಶರೀರವು ಅದನ್ನು ತೃಪ್ತಿಪಡಿಸುವುದಕ್ಕಾಗಿ ಎಷ್ಟು ಕೊಳಕಾಗಿ ಜೀವಿಸಬಹುದು ಅಷ್ಟು ಕೊಳಕಾಗಿ ಜೀವಿಸ್ತೇನೆ. ಮತ್ತು ನನಗೆ ಅದರ ವಿಷಯ ಬೇಜಾರಿಲ್ಲ. ನೋಡ್ರಿ, ಒಬ್ಬ ಮನುಷ್ಯನು, ಲೋಕದ ಮನುಷ್ಯನು, ಆತನು ಕೆಟ್ಟತನದಲ್ಲಿ ಜೀವನ ಮಾಡುವಾಗ ಅವನಿಗೆ ಅದರ ಕುರಿತು ಏನು ಹೆಚ್ಚು ಬೇಜಾರು ಕೂಡ ಇಲ್ಲ. He won't feel anything bad about it because he considers that it is normal. To speak evil is normal. To do evil is normal. ಅಯೋಗ್ಯವಾದ ಅಶುದ್ಧ ಮಾತುಗಳನ್ನು ಆಡುವುದು ಸ್ವಾಭಾವಿಕ. ನಾವೇನು ಹೇಳ್ತೇವೆ? ಇಟ್ಸ್ ನ್ಯಾಚುರಲ್, ಇಟ್ಸ್ ನ್ಯಾಚುರಲ್. Yes, it is natural to live in this old flesh, but not so if you are born again. ನಮ್ಮಲ್ಲಿ ದೇವರಾತ್ಮನು ವಾಸವಾಗಿದ್ದರೆ ಅದನ್ನೇ ಭಕ್ತನಾದ ಪೌಲ್ ಹೇಳ್ತಾ ಇದ್ದಾನೆ. ರೋಮಾಪುರ 8:9 ಆತನು ಹೇಳಿದ ವಿಚಾರ, ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿದ್ದರೆ ಶರೀರ ಭಾವಕ್ಕೆ ಅಧೀನರಲ್ಲ. ನೋ 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 ನೋ. If the Holy Spirit has come and dwelling in you, ಎಷ್ಟು ಸಮಯ ನಾವು ಆಗ್ಲೇ ಕಲ್ತಿದ್ದೇವಲ್ಲ, ಎಷ್ಟು ಸಮಯ ಪವಿತ್ರಾತ್ಮನ ವಾಸವಾಗಿರೋದು? ನಾಟ್ ಫಾರ್ ಎ ಟೆಂಪರರಿ ಪೀರಿಯಡ್ ಬಟ್ ಪರ್ಮನೆಂಟ್ಲಿ. ಪವಿತ್ರಾತ್ಮನನ್ನು ತಮ್ಮಲ್ಲಿ ಸದಾಕಾಲ ವಾಸವಾಗಿರುವುದಾದರೆ ನಾವು ಇನ್ನು ಮೇಲೆ ಶರೀರ ಭಾವಾಧೀನರಲ್ಲ. ಆ ಹಂದಿಯ ಹಾಗೆ, ಕೊಳಕಿನಲ್ಲಿ ಹೊರಳಾಡುವ ವ್ಯಕ್ತಿಯ ಹಾಗೆ ನಾನು ಇರಲಿಕ್ಕೆ ಆಗುವುದಿಲ್ಲ. ನಾನು ದೇವರಾತ್ಮನಿಗೆ ಅಧೀನನಾಗಿದ್ದೇನೆ. ಹೊಸ ಸ್ವಭಾವ. ನೋಡ್ರಿ, ಹಂದಿಯ ಜೊತೆಯಲ್ಲಿ ಒಂದು ಆಡು ಅಥವಾ ಕುರಿಯನ್ನು ಹೋಲಿಸೋಣ. ಈ ಆಡು ಅಥವಾ ಕುರಿ
ಆ ಕೊಚ್ಚೆ ಕೆಸರಿರುವಂತಹ ಹಾದಿಯಲ್ಲಿ ದಾಟಿ ಹೋಗ್ತದೆ ಎಂಬುದಾಗಿ ಆಲೋಚನೆ ಮಾಡೋಣ. ಅದು ಹಾದು ಹೋಗುವಾಗ ಅಜಾಗರೂಕತೆಯಿಂದ ನಡೆದರೆ ಎಲ್ಲಿ ಹಂದಿ ಕೊಳಚೆಯಲ್ಲಿ ಹೊರಳಾಡ್ತಾ ಇರ್ತದ, ಅದೇ ಕೊಳಚೆಯಲ್ಲಿ ಈ ಆಡು ಅಥವಾ ಕುರಿ ಬೀಳ್ತದಲ್ಲ. ಈ ಆಡು ಮತ್ತು ಕುರಿಯ ಕೊಳಚೆಯಲ್ಲಿ ಬಿದ್ದಾಗ ಆ ಹಂದಿಯ ಮೈ ಮೇಲೆ ಇರತಕ್ಕಂಥ ಕೊಳಚೆಗಿಂತಲೂ ಕೊಳಚೆ ಇದರ ಮೈ ಮೇಲೆ ಆಗ್ತದಲ್ಲ. ಏನಾದರೂ ವ್ಯತ್ಯಾಸ ಆಗ್ತದ? ಅಥವಾ ಆಡು ಮತ್ತು ಕುರಿ ತನ್ನ ಮೈ ಮೇಲೆ ಬಿದ್ದಂತ ಕೊಳಚೆ ಅದು ಪರಿಶುದ್ಧವಾದ ಕೊಳಚೆ ಅಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲ 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 ಇಲ್ಲ, ಕೊಳಚೆ ಕೊಳಚೆ. ಆದ್ರೆ ಒಂದು ವ್ಯತ್ಯಾಸ ಉಂಟು, ನೀವು ಸ್ವಲ್ಪ ಗಮನಿಸಿರಿ. ಒಂದು ಆಡು ಅಥವಾ ಕುರಿ ಹಂದಿ ಹೊರಳಾಡುತ್ತಿರುವಂತಹ ಕೊಳಚೆಯಲ್ಲಿ ಬಿದ್ದರೆ ಆ ಆಡು ಮತ್ತು ಕುರಿ ಖಂಡಿತ ಹಂದಿಯ ಜೊತೆಯಲ್ಲಿ ಹೊರಳಾಡುವುದಿಲ್ಲ. ಆ ಬಿದ್ದ ತಕ್ಷಣವೇ ಅಯ್ಯಯ್ಯೋ ಎಂಬುದಾಗಿ ಹೇಳಿ ಎಷ್ಟು ಬೇಗ ಕೊಳಚೆಯಿಂದ ಎದ್ದು ಬಂದು ಆ ಕೊಳಚೆ ತನ್ನ ಮೈಯನ್ನು ಅದು ಹತ್ತಿರದಲ್ಲಿರುವ ಕಲ್ಲಿಗೋ ಗಿಡದ ಮರಕ್ಕೋ ಯಾವುದಕ್ಕೋ ಉಜ್ಜಿ 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 ಅದನ್ನು ಸ್ವಚ್ಛ ಮಾಡಿಕೊಂಡು, ಅಬ್ಬಾ ಎಷ್ಟೊಂದು ಅವಮಾನ, ಅಯ್ಯಯ್ಯೋ ನಾನಿದನ್ನು ಮಾಡಬಾರ್ದಾಗಿತ್ತು, ಅಯ್ಯಯ್ಯೋ ಎಂಥ ಕೊಳಕು, ಎಂಥ ಅಶುದ್ಧ, ಅಯ್ಯಯ್ಯೋ ದೇವರ ಪರಿಶುದ್ಧಾತ್ಮನು, ಆತ್ಮನು ಪರಿಶುದ್ಧ ಆತ್ಮನು. ನೋಡಿ, ಇದು ವ್ಯತ್ಯಾಸ. ಅನೇಕ ಸಾರಿ ವಿ ಆರ್ ಸ್ಪಿರಿಟ್ ಫಿಲ್ಡ್ ಎಂಬುದಾಗಿ ಹೇಳುವಾಗ ವಿ ಶುಡ್ ಆಸ್ಕ್ ಒನ್ ಕ್ವಶನ್, ವಿಚ್ ಕೈಂಡ್ ಆಫ್ ಎ ಸ್ಪಿರಿಟ್ ದಟ್ ಯು ಆರ್ ಫಿಲ್ಡ್? There are many people who keep on talking about being spirit filled. What kind of a spirit is that? Is it the Holy Spirit? If it is a Holy Spirit, your life will be holy, your talk will be holy, your thinking will be holy, your conversation will be holy, your living will be holy. ಪರಿಶುದ್ಧ ಆತ್ಮನು, ದೇವರ ಆತ್ಮನು, ಆತನು ವಾಸವಾಗಿರುವುದಾದರೆ ಇನ್ನು ಮೇಲೆ ಶರೀರ ಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀವಿ. ನಾವು ದೇವರಾತ್ಮನಿಗೆ ಅಧೀನರಾಗಿದ್ದರೆ ದೇವರು ಎಂಥವನೋ ಪರಿಶುದ್ಧನು. ಪರಿಶುದ್ಧನಾದಂಥ ದೇವರಾತ್ಮನು ನನ್ನಲ್ಲಿರುವುದಾದರೆ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯ ಉಂಟಾಗಾದರೆ? ನಾನು ತಪ್ಪು ಮಾಡಬಹುದಾದರೆ ತಪ್ಪಿನಲ್ಲಿ ಕಂಟಿನ್ಯೂಸ್ ಆಗಿ ಇರ್ಲಿಕ್ಕಾಗಲ್ಲ. ನಾನು ತಪ್ಪಿನಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಈ ಸತ್ಯವನ್ನೇ ನಾವು ಯೋಹಾನ ಆ ಒಂದು ಪತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಹಾನ ಬರೆದಂತ ಮೊದಲನೇ ಪತ್ರ 2ನೇ ಅಧ್ಯಾಯಕ್ಕೆ ನಾವು ಬರುವಾಗ ಯೋಹಾನ ಏನು ಹೇಳ್ತಾ ಇದ್ದಾನೆ ನೋಡಿರಲಿ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ನನ್ನ ಪ್ರಿಯರ, ದೇವರಾತ್ಮನಿಂದ ನಾವು ಹೊಸ ಜನ್ಮವನ್ನು ಹೊಂದಿರುವಂತಹದ್ದು, ದೇವರಾತ್ಮನು ನಮ್ಮಲ್ಲಿ ಜೀವಿಸುವಂತಹದ್ದು. ಇದರ ಉದ್ದೇಶ ನಾವು ಪಾಪ ಮಾಡಬೇಕೆಂಬುದಾಗಿ ಅನೇಕರು ಅನಿಸೋದು ಏನಂತ ಹೇಳಿದ್ರೆ, ದೇವರು ನಮ್ಮನ್ನು ಕ್ಷಮಿಸ್ತಾನಲ್ಲ, ಆದ್ರಿಂದ ಪಾಪ ಮಾಡ್ತಾ ಹೋಗೋಣ, ಕ್ಷಮಿಸ್ತಾ ಹೋಗ್ತಾನೆ, ಪಾಪ ಮಾಡ್ತಾ ಇಲ್ಲ ಇಲ್ಲ ಇಲ್ಲ. The nature of the Holy Spirit is the nature where you will be restricted not to sin. You will be restricted. ಹೌದು, ನಾನು ಪಾಪ ಮಾಡಬಾರದು ಎಂಬಂತ ಒಂದು ಹತೋಟಿಗೆ ನಾನು ಬರ್ತೇನೆ. ಬಟ್ ವೆನ್ ಐ ಆಮ್ ನಾಟ್ ಕೇರ್ಫುಲ್, ನಾನು ಅಜಾಗರೂಕನಾಗಿದ್ದಾರೆ, ಯಾವ ರೀತಿಯಲ್ಲ ಕುರಿ ಅಥವಾ ಆಡು ಅಜಾಗರೂಕತನದಿಂದ ಅಥವಾ ತನ್ನ ಬುದ್ಧಿಹೀನತ್ವದಿಂದ ಅಲಕ್ಷ್ಯ ಭಾವದಿಂದ ಹಂದಿ ಹೊರಳಾಡುತ್ತಿರುವಂಥ ಕೆಸರಿಗೆ ಬೀಳಲಿಕ್ಕೆ ಸಾಧ್ಯ ಉಂಟಾ ಇಲ್ವಾ? ಖಂಡಿತವಾಗಿಯೂ. ಅದನ್ನೇ ಈ ವಚನ ವಿವರಿಸ್ತಾ ಉಂಟು. ನನ್ನ ಪ್ರಿಯರಾದ ಮಕ್ಕಳೇ, 1 ಯೋಹಾನ 2:1, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಭಕ್ತನಾದ ಯೋಹಾನ್ ವಿಶ್ವಾಸಿಗಳನ್ನು ಉದ್ದೇಶಿಸಿ ಪತ್ರವನ್ನು ಬರೆದದ್ದು, ಅವಿಶ್ವಾಸಿಗಳನ್ನು ಉದ್ದೇಶಿಸಿ ಈ ಪತ್ರ ಬರೆದದ್ದಲ್ಲ. John has not written this letter addressing some unbelievers. He has addressed this letter to the believers, particularly to God's people.
ಆದ್ದರಿಂದಲೇ ಆತನು ಹೇಳುವಂತದ್ದು 2ನೇ ಅಧ್ಯಾಯ ಪ್ರಾರಂಭದಲ್ಲಿ ಹೇಳ್ತಾನೆ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ನಾನು ಈ ಮಾತುಗಳನ್ನು ಬರೀತೇನೆ. ದೇವರ ಉದ್ದೇಶ ಏನು? ನೀವು ಪಾಪ ಮಾಡಬಾರ್ದು. ಆದರೆ ಕೂಡ್ಲೆ ಅದೇ 1ನೇ ವಚನದ 2ನೇ ಭಾಗದಲ್ಲಿ ಏನು ಹೇಳ್ತಾ ಇದ್ದಾನೆ? ಯಾವನಾದರೂ ಪಾಪ ಮಾಡಿದರೆ. ಇದು ದೇವರ ವಾಕ್ಯ ನಮಗೆ ತಿಳಿಸುವಂತ. ನೀವು ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿದ್ದರೆ ಶರೀರ ಭಾವಾಧೀನರಲ್ಲ, ನಿಮಗೆ ಪಾಪ ಮಾಡಬೇಕು ಎಂಬಂತ ಮನಸ್ಸು ನಿಮ್ಮಲ್ಲಿ ಇರುವುದಿಲ್ಲ. ಆದರೆ ನೀವು ದೇವರ ಸನ್ನಿಧಾನದಲ್ಲಿ ಸಮೀಪದಲ್ಲಿ ಜೀವನ ಮಾಡದೆ ಅಜಾಗರೂಕತೆಯಿಂದ ಅವಿಧೇಯತ್ವದಿಂದ ಜೀವನ ಮಾಡಿದರೆ ನೀವು ಪಾಪ ಮಾಡುವಂಥ ಸಾಧ್ಯತೆ ಉಂಟು. ಅದನ್ನು ಯೋಹಾನ್ ಹೇಳುವಂಥದ್ದು. ಹಾಗೆ ಪಾಪ ಮಾಡಿದರೆ ಆ ಪಾಪದಲ್ಲಿ ಮುಂದುವರಿಯಬೇಕಾಗಿಲ್ಲ. ಯಾವ ರೀತಿಯಲ್ಲಿ ಆಡು ಮತ್ತು ಕುರಿ ಆ ಕೊಳಚೆಯಿಂದ ಎದ್ದು ಬರ್ತದ, ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಕೆ ಮಾಡಿ ನಾವು ಹಿಂದಕ್ಕೆ ಬಂದು ನಾವು ಶುದ್ಧರಾಗಿ ಆತನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವೆವು. ನನ್ನ ಪ್ರಿಯರೆಂಥ ಗಂಭೀರವಾದ ಸತ್ಯ. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನ ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ. ಆದ್ದರಿಂದ ಸಿಕ್ಕಾಪಟ್ಟೆಯಾಗಿ ಒಬ್ಬ ವಿಶ್ವಾಸಿ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗನ್ನ ಮಟ್ಟಿಗೆ ಅವನು ಪಾಪವನ್ನು ಮಾಡುವುದೇ ಇಲ್ಲ ಎಂಬುದಾಗಿ ಯಾರಾದರೂ ಹೇಳಿದರೆ ಅವನಿಗಿಂತಲೂ ಸುಳ್ಳುಗಾರನು ಬೇರೊಬ್ಬನು ಇಲ್ಲವೇ ಇಲ್ಲ. ಯಾಕಂದ್ರೆ ನೋಡ್ರಿ, ಯೋಹಾನನು ತನ್ನ ಮಾತುಗಳನ್ನು ಬರೆಯುವಾಗ ಒಂದು ಮಾತು ಏನು ಹೇಳ್ತಾನಂತ ಹೇಳಿದ್ರೆ, ಯಾವನು ಕೂಡ ತಾನು ತನ್ನಲ್ಲಿ ಪಾಪವಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ಯೋಹಾನನ ಪತ್ರ 1ನೇ ಅಧ್ಯಾಯ 7ನೇ 8ನೇ ವಚನದಲ್ಲಿ ಹೇಳುವಂತಹದ್ದು, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಾವು ಯಾರು ಕೂಡ ನನ್ನಲ್ಲಿ ಪಾಪನೇ ಇಲ್ಲ, 100% ನಾನು ಪ್ಯೂರ್ ಇಲ್ಲ. ಪ್ರಿಯರೇ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಮ್ಮನ್ನು ಶುದ್ಧೀಕರಿಸ್ತಾನೆ. ಹೌದು, ನಾವು ಶುದ್ಧರಾಗಿ ಜೀವಿಸಬೇಕು, ಇದು ಆತನ ಇಚ್ಛೆ. ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಆದರೆ ನಮ್ಮಲ್ಲಿ ಕ್ರಿಸ್ತನ ಆತ್ಮನಿಲ್ಲದಿದ್ದರೆ ಈ ಸ್ವಭಾವ ನಮ್ಮಲ್ಲಿ ಖಂಡಿತವಾಗಿ ಇರುವುದಿಲ್ಲ. ಅದರ ಬದಲು ನಮ್ಮಲ್ಲಿರುವುದು ಹಂದಿಯ ಸ್ವಭಾವ. ಯಾಕೆ? ಆ ಹಂದಿ ಕೊಳಚೆಯಲ್ಲಿ ಇರ್ತದೆ, ಕೊಳಚೆಯಲ್ಲಿ ಸಂತೋಷ ಪಡ್ತದೆ, ಕೊಳಚೆಯಲ್ಲಿಯೇ ಅದು ಮುಂದುವರಿಯುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಮ್ಮಲ್ಲಿ ಯಾವ ಸ್ವಭಾವ ಉಂಟು? ದೇವರಾತ್ಮನು ವಾಸವಾಗಿದ್ದಾನ? ದೇವರಾತ್ಮನು ವಾಸವಾಗಿದ್ದರೆ ನಾವು ಶರೀರಾಧೀನರಲ್ಲ, ನಾವು ದೇವರಾತ್ಮನಿಗೆ ಅಧೀನರು. ಹಾಗೆ ಜೀವಿಸುವಂತೆ ದೇವರು ತನ್ನ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣವೇ? ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯದ ಹಿನ್ನೆಲೆಯಲ್ಲಿ ಹೌದು ಸ್ವಾಮಿ, ನಾವು ಶರೀರಾಧೀನ ವ್ಯಕ್ತಿಗಳಾಗಿ ಅಲ್ಲ, ಆದರೆ ಪವಿತ್ರ ಆತ್ಮನಿಗೆ ಅಧೀನರಾದಂಥ ವ್ಯಕ್ತಿಗಳಾಗಿ ನಾವು ದೇವರಾತ್ಮನಿಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆಮೇನ್.